ಈಗ ಮಿಥುನ ರಾಶಿಯ ಫಲಾಫಲಗಳು ಹೇಗಿದೆ? ಅವರು ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದಾ ಈ ವತ್ಸರದಲ್ಲಿ? ಹೇಗೆ? ಪಾಪ 2 ವರ್ಷದಿಂದ ಅವ್ರಿಗೆ ಈ ಕಡೆ ಶನಿನೂ ಇಲ್ಲದೆ, ಈ ಕಡೆ ಗುರುನೂ ಇಲ್ಲದೆ ಒದ್ದಾಟ ನಡೆಸ್ಬಿಟ್ಟಿದ್ರು. ಇನ್ನು 2 ತಿಂಗಳು ನೀವು ಸುಮ್ಮನೆ ತಾಳ್ಮೆಯಾಗಿ ಕೂತ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಾಗತ್ತೆ. ಯಾಕೆ ಚೆನ್ನಾಗಾಗತ್ತೆ ಅಂದರೆ, ನಿಮಗೆ ಧನಸ್ಥಾನಕ್ಕೆ ಬರ್ತಾ ಇರ್ತಕ್ಕಂತಹ ಉಚ್ಚಗುರು. ಪಾಪ ಸಾಲ ಸೋಲ ಮಾಡಿಕೊಂಡು ಮಿಥುನ್ ರಾಶಿಯವರು ಅದು ಎಷ್ಟು ಒದ್ದಾಟ ನಡೆಸ್ತಿದ್ರು ಅಂದರೆ, ಅವ್ರ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇದ್ದದ್ದು ರಕ್ತ. ಆ ಪರಿಸ್ಥಿತಿ ಇತ್ತು. ಈ ವರ್ಷ ಆ ರಕ್ತ ಎಲ್ಲ ಹೋಗಿ ಪನ್ನೀರಾಗುವಂತಹ ಸುಸಂದರ್ಭ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ. ಹೊಸದಾಗಿ ಏನಾದರೂ ಕಟ್ಟಡ ತಗೊಳ್ಬೇಕು ಅಥವಾ ನಿವೇಶನಗಳನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಆಗತ್ತೆ. ನಿರುದ್ಯೋಗಿಗಳಿಗಂತೂ ನಿಮ್ಮ ಇಚ್ಛಿತಾನುಸಾರವಾಗಿ ಉದ್ಯೋಗ ಸಿಗ್ತಕ್ಕಂತಹದ್ದು. ಮನೆಯಲ್ಲಿದ್ದಂತಹ ಕೌಟುಂಬಿಕ ವಿಚಾರಗಳಲ್ಲಿ ತುಂಬ ನೋವನ್ನು ಪಟ್ಬಿಟ್ಟಿದ್ರಿ. ಎಲ್ಲರಿಂದ ಅವಮಾನಗಳನ್ನು ಎದುರಿಸ್ತಾ ಇದ್ರಿ, ಎಲ್ಲರಿಂದ ಮಾತುಗಳನ್ನು ಕೇಳ್ತಾ ಇದ್ರಿ, ಎಲ್ಲರಿಂದ ಛೀಥು ಅಂತ ಬೈಸ್ಕೊಳ್ಳೋದೇ ಆಗೋಗಿತ್ತು. ಪಾಪ ಎಷ್ಟು ಆ ಮಿಥುನ್ ರಾಶಿಯವರಿಗೆ ಕಣ್ಣಿಗೆ ಮತ್ತು ದಿಂಬಿಗೆ ಸಂಬಂಧ ಹೇಗಾಗ್ಬಿಟ್ಟಿತ್ತು ಅಂದರೆ, ಕಣ್ಣು ಮತ್ತು ದಿಂಬು ಎರಡಕ್ಕೆ ಮಾತ್ರ ಗೊತ್ತಾಗ್ತಿತ್ತು ಅವ್ರು ಏನು ಎತ್ತ ಅಂತ. ಆದರೆ ನಿಮಗೂ ಒಂದು ಕಾಲ ಅನ್ನೋದು ಬಂದಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗೋದ್ರಿಂದ ಬದುಕು ತುಂಬ ಚೆನ್ನಾಗಿ ಬದಲಾವಣೆ ಆಗುತ್ತೆ. ಏನೇ ಕೆಲಸ ಕೈ ಹಾಕಿ, ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಂಡು ಕೈ ಹಾಕಿ, ನಿಮಗೆ ಒಳ್ಳೆಯದ್ರ ಮೇಲೆ ಒಳ್ಳೆಯದು, ಒಳ್ಳೆಯದ್ರ ಮೇಲೆ ಒಳ್ಳೆಯದು. ಈಗ ನಂಬಿಕೆ ಬರಲ್ಲ. ಯಾಕೆ ಅಂತಂದರೆ 2 ವರ್ಷದಿಂದ ಬರೀ ಕಷ್ಟ ನೋಡಿ 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 ಸಾಕಾಗೋಗ್ಬಿಟ್ಟಿರುತ್ತೆ. ಅಯ್ಯೋ ಗುರುಗಳೇ ಬಿಡಿ, ನೀವೇನು ಕೂತ್ಕೊಂಡು ಹೇಳ್ತೀರಾ, 2 ವರ್ಷದಿಂದ ನಾವು ಅನುಭವಿಸೋದು ನಮಗೆ ಗೊತ್ತು. ಈಗ ನೀವು ಹೇಳ್ತಾ ಇದ್ರಿ ಎಲ್ಲ ಚೆನ್ನಾಗಿದೆ ಅಂತ, ಹಾಗಿದ್ರೆ ಪರಿಹಾರ ಅನ್ನೋ ಪ್ರಶ್ನೆನೇ ಬರಲ್ವ ಅವರಿಗೆ? ಖಂಡಿತ ಬೇಕು. ಯಾಕೆ ಬೇಕು ಅಂತ ಹೇಳಿದರೆ, ನಾವು ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ಕೊನೆಗೆ ಒಂದು ಸ್ವಲ್ಪ ಮೊಸರನ್ನ ತಿನ್ನಲೇಬೇಕು. ಫೈನಲ್ ಟಚ್ ಕೊಡಲೇಬೇಕಲ್ಲ. ಯಾಕೆ ಅಂತಂದರೆ, ನಮ್ಮ ಇದು ಗೋಚಾರದ ಫಲ, ಜನ್ಮಜಾತಕದ ಫಲ ಅಲ್ಲ. ನಿಮ್ಮ ಜನ್ಮಜಾತಕದಲ್ಲಿ ಒಳ್ಳೆ ರೀತಿಯಾದ ದಶಾಭುಕ್ತಿಗಳು ನಡೀತಾ ಇದ್ರೆ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಪಾಪ ಎಷ್ಟೋ ಜನಕ್ಕೆ ಜಾತಕನೇ ಗೊತ್ತಿರಲ್ವಲ್ಲ, ಹುಟ್ಟಿ ಡೇಟು ಟೈಮು ಏನು ಗೊತ್ತಿರಲ್ವ, ಅಂಥವರಾದರೂ ಪರಿಹಾರ ಮಾಡಿಕೊಳ್ಳೇಬೇಕಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ದಿವಸನೂ ಅಷ್ಟೇ ಬುಧನ ಬೀಜಾಕ್ಷರಿಯನ್ನು ಜಪ ಮಾಡಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಇದನ್ನು, ಅಥವಾ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾ ಬನ್ನಿ. ಎಲ್ಲನೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದಷ್ಟು ಮೇಲಕ್ಕೆ ಹೋಗೋದಕ್ಕೆ, ಜೀವನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯದಾಗಲಿ.